ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ, ಹಾಗೆ ಇಂದಿನ ವಿಶೇಷತೆಯಲ್ಲಿ ಶುಕ್ರ ಗ್ರಹದ ಪೂಜೆಯನ್ನ ಯಾವ ರೀತಿ ಮಾಡಬೇಕು, ಶುಕ್ರ ಗ್ರಹಕ್ಕೆ ಯಾವ ಬಣ್ಣದ ಬಟ್ಟೆಯನ್ನ ಅರ್ಪಣೆ ಮಾಡಬೇಕು, ಯಾವ ಧಾನ್ಯವನ್ನ ಅರ್ಪಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಎಂದಿನಂತೆ ಪಂಚಾಂಗ ನೋಡಿ, ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ನೋಡಿ, ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನು ಶ್ರವಣ ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಆ ದಿನ ಅಭಿವೃದ್ಧಿ ಆಗುತ್ತೆ. ಆ ದಿನ ಏನೆಲ್ಲ ಕೆಲಸ ಕಾರ್ಯಗಳನ್ನು ಅಂದ್ಕೊಂಡಿರ್ತೀರಲ್ವ, ಅವೆಲ್ಲವೂ ಕೂಡ ನಮಗೆ ಶೀಘ್ರವಾಗಿ ಫಲ ಸಿಗುತ್ತೆ ಅಂತ. ಇವತ್ತು ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಅನುರಾಧ ನಕ್ಷತ್ರ. ಇವತ್ತು ಶುಕ್ರವಾರ ನೋಡ್ಬೋದು. ಶುಕ್ರವಾರ ವರ ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡೋಣ, ಅನುಕೂಲ ಆಗುತ್ತೆ. ಇದರ ಜೊತೆ ಈ ದಿನ ವ್ಯಾಘಾತ ಯೋಗ, ಕೌಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದು. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನಾವು ಹಿಂದಿನಿಂದ ನಮ್ಮ ಹಿರಿಯರಾಗಲಿ, ನಮ್ಮ ಪೂರ್ವಜರಾಗಲಿ, ನಮ್ಮ ಋಷಿಮುನಿಗಳು ಕೂಡ ಯಾವುದೇ ಒಂದು ಮಾನುಷ ಶುಭ ಕಾರ್ಯಗಳನ್ನು ನಾವು ಈ ರಾಹುಕಾಲಗಳಲ್ಲಿ ಹಾಗೆ ಯಮಗಂಡ ಕಾಲಗಳಲ್ಲಿ ನಾವು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ 11 ಗಂಟೆ 5 ನಿಮಿಷದಿಂದ 12 ಗಂಟೆ 33 ನಿಮಿಷದವರೆಗೆ ಇದನ್ನು ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 3 ಗಂಟೆ 30 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಗುಳಿಕ ಕಾಲ 8 ಗಂಟೆ 8 ನಿಮಿಷದಿಂದ 9 ಗಂಟೆ 37 ನಿಮಿಷದವರೆಗೆ ಇದನ್ನು ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ 5 ಗಂಟೆ 2 ನಿಮಿಷದಿಂದ 5 ಗಂಟೆ 54 ನಿಮಿಷದವರೆಗೆ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದಾಯ್ತು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಅಂದರೆ ನೋಡಿ, ಒಂದು ನವಗ್ರಹಗಳ ಜಪ ತಪ ಹೋಮಗಳಿಗಾಗಲಿ, ನವಗ್ರಹ ಮಂತ್ರ ಸಿದ್ಧಿಗೋಸ್ಕರನೂ ಕೂಡ ಸೂರ್ಯೋದಯಕ್ಕೆ ಮೊದಲು ಮಾಡಬೇಕು ಅಂತ ಹೇಳ್ತೀವಿ. ಇದರಿಂದ ಸೂರ್ಯೋದಯವನ್ನು ನೋಡಿದಾಗ ಸಂಜೆ ಬೆಳಗ್ಗೆ 6 ಗಂಟೆ 40 ನಿಮಿಷದಿಂದ ಸಾಯಂಕಾಲ 6 ಗಂಟೆ 27 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಇದನ್ನು ಗಮನಿಸಬಹುದಾಗಿದೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಹೇಳ್ಕೊಡ್ತಾರೆ. ಅದಕ್ಕೂ ಮುನ್ನ ಒಂದು ಕಾಲ್ ರೆಡಿ ಇದೆ, ನೋಡ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಂತೋಷ್ ಅಂತ, ಹುಬ್ಳಿಯಿಂದ. ಕೇಳಿಸ್ತಾ ಇಲ್ಲ. ಸಂತೋಷ್ ಅಂತ, ಹುಬ್ಳಿಯಿಂದ. ಓಕೆ ಸಂತೋಷ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 19 ಓಕೆ 19 1 1 2010 2010. ಓಕೆ, ಹುಟ್ಟಿದ ಸಮಯ ಗೊತ್ತಿದೆಯಾ? ಇಲ್ಲ. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಹಿರೇಕುಂಬಿ. ಓಕೆ, ಗುರುಜಿಯವರಿದ್ದಾರೆ, ಕವಡೆ ಶಾಸ್ತ್ರದ ಮೂಲಕ ನಿಮಗೆ ಪರಿಹಾರವನ್ನು ಮಾಡಿಕೊಡ್ತಾರೆ, ಮಾತಾಡಿ. ಹಲೋ. ನಮಸ್ತೆಪ್ಪ, ಹೇಳಿ, ಏನು ಕೇಳಬೇಕಿತ್ತು? ನಮಸ್ತೆ ಗುರುಜಿ. ಹಾಂ, ನಾನು ಓದುತ್ತಿರುವಾಗ ಏನು ತಲೆಗೆ ಹತ್ತಲಿಲ್ಲ. ಒಂದು ಸ್ವಲ್ಪ ಜೋರಾಗಿ ಮಾತಾಡಿ. ಅಂದರೆ ಎಜುಕೇಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ಓದೋದ್ರ ಬಗ್ಗೆನಾ? ಹೌದು. ಏನು ಓದ್ತಿದ್ದೀರಪ್ಪ? 9th ಸ್ಟ್ಯಾಂಡರ್ಡ್. ಓಕೆ, ಏನಪ್ಪ, ಏನು ತೊಂದರೆ ಆಗ್ತಾಯಿದೆ ನಿಮಗೆ? ಅದು ಮ್ಯಾಥ್ಸ್ ಸೈನ್ಸ್ ಏನು ತಲೆ ಹಾಕೋದಿಲ್ಲ, ಏನಾದರೂ ಓದಿದ್ರೆ ನೆನಪಿಗೆ ಬರೋದಿಲ್ಲ. ಓಕೆ, ನೋಡಿ, ಏನು ಚೆನ್ನಾಗಿದೆ, ಓದಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ ನೋಡಿ. ಒಂದು ಹಯಗ್ರೀವ ಒಂದು ಮಂತ್ರವನ್ನು ಜಪ ಮಾಡಿ ದಿನ ಪ್ರಾತಃ ಕಾಲಗಳಲ್ಲಿ. ನೀವು ಮನೇಲಿರೋದು ಹಾಸ್ಟೆಲಲ್ಲಿ ಇರೋದಪ್ಪ? ಮನೇಲಿ. ಹಾಂ, ನೋಡಿ, ಮನೆಯಲ್ಲಿ ಇವಾಗ ನೋಡಿ, ಇವತ್ತು ಶುಕ್ರವಾರ, ನೀವು ಪ್ರತಿ ಗುರುವಾರಗಳು ಇದು ಅವಶ್ಯಕವಾಗಿ ನೀವು ಮಾಡ್ಕೋಬೋದು. ಪ್ರತಿ ಗುರುವಾರಗಳು ಇದು ನೋಡಿ ಹಯಗ್ರೀವ ಮಂತ್ರವನ್ನು ಜಪ ಮಾಡಿ. ಬೇರೆ ಏನೂ ನಿಮಗೆ ಅವಶ್ಯಕತೆ ಇಲ್ಲ. ಇವಾಗ ಎಜುಕೇಷನ್ ನೀವು ಪ್ರಾರಂಭ ಆಗಿರುವಂಥದ್ದು, ಇವಾಗ 9th ಓದ್ತಿದ್ದಾರೆ ಅಂತಂದರೆ ಇವಾಗ ಈ ಟೈಮಲ್ಲಿ ತುಂಬ ವಿಶೇಷವಾಗಿ ಕಾಳಜಿ ವಹಿಸಬೇಕು. ನೋಡಿ, ಇವತ್ತು ನೀವು ಫೋನ್ ಮಾಡಿದ್ದಾರೆ ಅಂತಂದರೆ ನಿಮಗೆ ತುಂಬ ಕಾಳಜಿ ಇದೆ. ಆದರೆ ಕೆಲವೊಂದು ಯಾವುದೋ ಒಂದು ಸಹವಾಸ ದೋಷದಿಂದನೋ ಅಥವಾ ಕೆಲವೊಂದು ಯಾವುದೋ ಒಂದು ದೃಷ್ಟಿ ದೋಷಗಳಿಂದನೂ ನಿಮಗೆ ತೊಂದರೆಗಳಾಗ್ತಾ ಇರುತ್ತೆ. ನೋಡಿ, ಹಯಗ್ರೀವ ಸ್ವಾಮಿಯನ್ನು ನೀವು ಅರ್ಚನೆ ಮಾಡಿ. ಒಂದು ಹಯಗ್ರೀವೋಂ ಹಯಗ್ರೀವ
ಹಯಗ್ರೀವಾಯ ನಮಃ ಅನ್ನೋ ಮಂತ್ರವನ್ನು ದಿನ ಪಠನೆ ಮಾಡುವಂಥದ್ದು. ಇನ್ನೊಂದು ಕೆಲವೊಂದು ಈ ಗೂಗಲ್ಗಳಲ್ಲಿ ನೀವು ನೋಡಿದ್ರೆ ನಿಮಗೆ ಕೆಲವೊಂದು ಮಂತ್ರಗಳು ಸಿಗುತ್ತೆ. ನಿಮಗೆ ಆ ಮಂತ್ರಗಳನ್ನು ದಿನನಿತ್ಯವೂ ಕೂಡ, ದಿನನಿತ್ಯ ಆಗಿಲ್ಲ ಅಂತಲೂ ಕೂಡ ಪ್ರತಿ ಗುರುವಾರಗಳು ಈ ಹಯಗ್ರೀವ ಮಂತ್ರ ನೀವು ಜಪ ಮಾಡಿ. ಬೆಳಗ್ಗೆ ಪ್ರಾತಃ ಕಾಲದ ಒಂದು ಮನೆಯಲ್ಲಿ ಒಂದು ದೀಪ ಹಚ್ಚಿ, ಒಂದು ತುಪ್ಪದ ದೀಪನ ಅಥವಾ ಯಾವುದಾದ್ರೂ ಮನೆಯಲ್ಲಿ ಏನಾದರೂ ಈ ಎಣ್ಣೆ ಇಟ್ಟಿರ್ತಾರೆ ದೀಪಕ್ಕೆ ಸಂಬಂಧಪಟ್ಟಂಥದ್ದು, ಅದನ್ನು ನೀವೇನೆ, ಯಾಕೆಂದರೆ ನೀವು ಡೈಲಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಪ್ರತಿ ಗುರುವಾರ ಶ್ರದ್ಧೆಯಿಂದ ಇದನ್ನು ಮಾಡ್ಕೊಳ್ತಾ ಬನ್ನಿ. ನಿಮಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತೆ. ವಿದ್ಯಾಭ್ಯಾಸದ ಕೆಲವೊಂದು ನೀವೇನು ಎಷ್ಟೇ ಓದಿದ್ರು ಕೂಡ ಕೆಲವೊಂದು ವಿಚಾರದಲ್ಲಿ ತಲೆಯಲ್ಲಿ ಹೋಗ್ತಾ ಇರಲ್ಲ, ಇದೆಲ್ಲ ತೊಂದರೆಗಳಾಗ್ತಾ ಇರುತ್ತೆ. ಕೆಲವೊಬ್ಬರು ಈ ಥರ ಮಾನಸಿಕವಾಗಿ ಕೂಡ ಕುಗ್ಗು ಹೋಗ್ತಾ ಇರ್ತಾರೆ, ನನಗೇನು ಓದಿ ತಲೆ ನಿಲ್ತಾ ಇಲ್ಲ, ತೊಂದರೆಗಳಾಗ್ತಾ ಇರುತ್ತೆ, ಅವರೆಲ್ಲರಿಗೂ ಕೂಡ ಅನುಕೂಲಗಳಾಗುತ್ತೆ. ಹಾಗಾಗಿ ನೀವು ಹಯಗ್ರೀವ ಮಂತ್ರವನ್ನು ದಿನನಿತ್ಯ ಕೂಡ ನೀವು ಪ್ರಾತಃ ಕಾಲಗಳಲ್ಲಿ ಪಠನೆ ಮಾಡಿ. ನಿಮಗೆ ಮುಂದಿನ ದಿನಗಳು ತುಂಬ ವಿಶೇಷವಾಗಿ ಓದಿನಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಈ ದಿನ ಈ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಪ್ರಥಮ ರಾಶಿ, ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ಅಂತ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ನೂತನ ವ್ಯಾಪಾರಿಗಳಿಗೆ ಉತ್ತಮ ಕಾಲ ಅಂತಂದರೆ ಏನಾದರೂ ಹೊಸದಾಗಿ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು ಅನ್ಕೊಳ್ತಾ ಮನಸ್ಸಲ್ಲಿ ಇತ್ತು ಈ ಮೇಷರಾಶಿಯವರಿಗೆ ಅಂತಂದರೆ ನೋಡಿ, ಒಳ್ಳೆ ಕಾಲಗಳು ಅಂತ, ಒಳ್ಳೆ ದಿನಗಳು ಬಂದಿರುವಂಥದ್ದು. ಏನಾದರೂ ಹೊಸದಾಗಿ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಅವಶ್ಯಕವಾಗಿ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆಯ ಮಾರ್ಗ ಕೂಡ ಗೋಚರ ಆಗುವಂಥದ್ದು. ಇನ್ನು ಕೃಷಿಕರಿಗೆ ಕೂಡ ಹೆಚ್ಚಿನ ಲಾಭದಾಯಕವಾಗಲಿದೆ. ಯಾರೆಲ್ಲ ಮೇಷರಾಶಿಯವರು ಕೃಷಿಕರಿರ್ತೀರಾ, ಕೃಷಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಅವ್ರಿಗೂ ಕೂಡ ಲಾಭದಾಯಕವಾಗುತ್ತೆ. ನಿಮ್ಮ ಬೆಳೆದಂತಹ ಬೆಳೆಗೂ ಕೂಡ ತುಂಬ ವಿಶೇಷವಾಗಿರುವಂತಹ ಹಣದ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದು ಮೇಷರಾಶಿಯವರು. ಇನ್ನು ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣುತ್ತೆ. ನೋಡಿ, ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಆರೋಗ್ಯದಲ್ಲಿ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಚೇತರಿಕೆ ಕಾಣುತ್ತೆ. ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರಗಳು ಸಿಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿದೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿದಾಗ ವ್ಯಾಪಾರದಲ್ಲಿ ಮಿತ್ರರ ಸಹಕಾರ ಸಿಗುವಂಥದ್ದು. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ವ್ಯಾಪಾರದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಮಿತ್ರರ ಸಹಕಾರ ಕೂಡ ಸಿಗುವಂಥದ್ದು, ಅಂದರೆ ನಿಮ್ಮ ಜೊತೆಗಾರರಿಂದನೋ ನಿಮ್ಮ ಸ್ನೇಹಿತರಿಂದನೋ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ತುಂಬ ವಿಶೇಷವಾಗಿರುವಂಥದ್ದು ವ್ಯಾಪಾರದ ವಿಷಯವಾಗಿ ನಿಮಗೆ ತುಂಬ ಜಾಗೃತರಾಗಿರಿ, ಮತ್ತು ಸಹಾಯ ಕೂಡ ಸಿಗುವಂಥದ್ದು ನೋಡ್ಬೋದು. ಇನ್ನು ವಿದೇಶದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೂಡ ಪ್ರಾಪ್ತವಾಗುವಂಥದ್ದು. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು ವೃಷಭ ರಾಶಿಯವರಿಗೆ ವಿದೇಶದ ವಿಚಾರವಾಗಿ. ನೋಡಿ, ಏನಾಗುತ್ತೆ, ಕೆಲವೊಬ್ಬರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ವ್ಯಾಸಂಗ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಅವರೆಲ್ಲರೂ ಕೂಡ ಉತ್ತಮವಾದ ಕಾಲ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ತುಂಬ ವಿಶೇಷವಾಗಿರುವಂಥದ್ದು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುವಂಥದ್ದು. ನೋಡಿ, ವಿದೇಶದಲ್ಲಿ ಏನಾದರೂ ಮಾಡಬೇಕಂದ್ರೆ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಹೇಳುತ್ತೆ. ಈ ದಿನ ನೀವೇನಾದರೂ ಹೆಚ್ಚಿನ ಕೆಲವೊಂದು ಅಂದ್ಕೊಂಡಿರ್ತೀರಾ, ತುಂಬ ದಿವಸದಿಂದ ಏನೋ ವಿದ್ಯಾಭ್ಯಾಸ ಮಾಡಬೇಕು, ಇಲ್ಲ ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತೀರಿ, ಎಷ್ಟೋ ಪ್ರಯತ್ನ ಮಾಡಿರ್ತೀರಾ, ಅವೆಲ್ಲವೂ ಕೂಡ ನಿಮಗೆ ವಿಫಲ ಆಗಿರುತ್ತೆ. ಆದರೆ ಈ ದಿನದಿಂದ ನೋಡಿ ಫಲಪ್ರಾಪ್ತಿ ಆಗುವಂಥದ್ದು, ಪ್ರಯತ್ನ ಮಾಡಿ ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಆಟೋಮೊಬೈಲ್ಸ್ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಿಥುನ ರಾಶಿಯವರು ಈ ಆಟೋಮೊಬೈಲ್ಸ್ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಸ್ವಲ್ಪ ಕೆಲಸದಲ್ಲಿ ಕಷ್ಟ ಆಗುವಂಥದ್ದು, ಆ ಒತ್ತಡ ಜಾಸ್ತಿ ಆಗುವಂಥದ್ದು ಅಥವಾ ಕೆಲಸದ ಹೊರೆ ಜಾಸ್ತಿ ಆಗುವಂಥದ್ದು ಕೂಡ ಇರುತ್ತೆ. ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಬೇಕಾಗುತ್ತೆ. ಇನ್ನು ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕೂಡ ಕಳೀತೀರಾ ಅಂತ ಇರುವಂಥದ್ದು. ಎಲ್ಲ ಮಿಥುನ ರಾಶಿಯವರು ಈ ದಿನ ಏನು ಹೇಳ್ತಾ ಇದೆ ಜಾತಕ ಫಲದಲ್ಲಿ, ಮನೋರಂಜನೆಗೋಸ್ಕರ ಸಮಯವನ್ನು ವ್ಯರ್ಥ ಮಾಡ್ತೀರಾ ಅಂತ ಇದೆ, ಸಮಯವನ್ನು ಕಳೀತೀರಾ ಅಂತ ಇದೆ. ಹಾಗಾಗಿ ನೋಡ್ಕೊಳ್ಬೇಕು. ಯಾಕೆಂದರೆ ಏನಾದರೂ ತುಂಬ ಇಂಪಾರ್ಟೆಂಟ್ ಇರುವ ಕೆಲಸ ಇತ್ತು, ಅದನ್ನು ಬಿಟ್ಟು ಏನೋ ಮನೋರಂಜನೆಗೋಸ್ಕರ ನೀವು ಹೋದರೆ ಏನಾಗುತ್ತೆ ಹೇಳಿ, ಮುಂದಿನ ದಿನಗಳು ಕೂಡ ನಮಗೆ ಅನಾನುಕೂಲ ಆಗುವಂಥದ್ದು, ಮಾಡುವ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳೀಡಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಏನಾದರೂ ತುಂಬ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಅಂದರೆ ಅದನ್ನು ಮಾಡ್ಕೊಳ್ಳಿ. ತುಂಬ ವಿಶೇಷವಾದ ಫಲವನ್ನು ಕೂಡ ಇದನ್ನ ಮಿಥುನ ರಾಶಿಯವರು ಪಡಿಬಹುದಾಗಿದೆ. ಮುಂದಿನ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಅವಾಗ ಹೇಳಿದ್ವಲ್ಲ ಮೇಡಮ್, ನಾವು ಗುರುಜಿ ಹತ್ರ ಮಾತಾಡ್ಬೇಕಾಗಿತ್ತು. ಓಕೆ, ತಮ್ಮ ಹೆಸರು ಹೇಳಿಮ್ಮ. ಭಾರತಿ ಅಂತ. ಭಾರತಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಭಾರತಿ ಅವರೇ? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ನಿಮ್ಮ ಹುಟ್ಟಿದ ಸಮಯ ಹೇಳಿ, ಹಾಗೆ ಹುಟ್ಟಿದ. ಇಲ್ಲ ಮೇಡಮ್, ಅದು ಪ್ರಶ್ನಾಶಾಸ್ತ್ರ ಕೇಳಬೇಕು. ಹೌದಾ? ಓಕೆ, ಕವಡೆ ಶಾಸ್ತ್ರದ ಮೂಲಕನೇ ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ಪರಿಹಾರ ಮಾಡ್ಕೊಡ್ತಾರೆ. ಗುರುಜಿ ಅವರ ಹತ್ರ ಮಾತನಾಡಿ. ನಮಸ್ತೆ ಅಮ್ಮ, ಹೇಳಿ ಹೇಳಿ ಏನು ನಮಸ್ತೆ ಕೇಳಬೇಕಿತ್ತು? ನಮಸ್ತೆ ಸರ್, ಸ್ವಲ್ಪ ನನಗೆ ಆರೋಗ್ಯ ಸಮಸ್ಯೆ ಗುರುಜಿ. ಓಕೆ. ಮತ್ತೆ ಮನೆಯಲ್ಲಿ ಸ್ವಲ್ಪ ಮನಸ್ತಾಪಗಳು. ಓಕೆ, ಎಷ್ಟು ವರ್ಷದಿಂದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಮ್ಮ? ಒಂದ್ 4-5 ವರ್ಷದಿಂದ. ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆ ಇದೆಯಮ್ಮ ನಿಮ್ಗೆ? ಏನು ಗುರುಜಿ? ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಇದೆಯಮ್ಮ? ಹೊಟ್ಟೆಗೆ ಸಂಬಂಧ, ಆಮೇಲೆ
ಎಲ್ಲ ಬ್ಯಾಕ್ ಪೈನು ಮಂಡಿ ನೋವು ಇದೆಲ್ಲ. ನೋಡಿ ಏನು ತಲೆ ಸ್ವಲ್ಪ ವೈದ್ಯರ ಬಳಿ ನೋಡಿ ಹೋಗಿದ್ರಮ್ಮ, ಡಾಕ್ಟರ್ ಹತ್ರ ಕೇಳ್ಕೊಂಡಿದ್ದೀರಾ? ಹೋಗ್ತೀವಿ, ತೋರಿಸ್ತಾನೆ ಇದೀವಿ. ಅವಾಗ ಇಂಪ್ರೂವ್ ಅವಾಗ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸರಿ ಹೋಗುತ್ತೆ, ಮತ್ತೆ ಅದೇ ಇರುತ್ತೆ. ಓಕೆ, ಒಂದ್ಸರಿ ನೋಡಿ. ಈಗ ಇಲ್ಲ, ನೀವು ಸ್ವಲ್ಪ ವೈದ್ಯರ ಬಳಿನೇ ತೋರಿಸ್ಕೊಳ್ಳಿ. ಇದೇನು ದೇವ್ರದ್ದು ಏನು ಇಲ್ಲಮ್ಮ, ದೇವ ಪ್ರಶ್ನೆ ಏನಿಲ್ಲ ಇದು. ನಿಮ್ಗೇನು ಆ ಥರ ಏನು ತೊಂದರೆ ಮನೆಯಲ್ಲಿ ಸ್ವಲ್ಪ ನೋಡಿ, ವಾಸ್ತುಗೆ ಸಂಬಂಧಪಟ್ಟದಂತ ಹೇಳ್ತಾ ಇದೆ. ಮನೆಯಲ್ಲಿ ಯಾವ ಬಾಗ್ಲಮ್ಮ ನಿಮ್ಮದು? ಉತ್ತರ ಬಾಗ್ಲ. ಉತ್ತರ ಬಾಗಿಲು. ಉತ್ತರಿಗೆ ನೇರವಾಗಿ ಒಂದು ಕನ್ನಡಿ ಇಡಬೇಕಾಗುತ್ತೆ. ಏನಾದ್ರು ಇಟ್ಟಿದ್ದೀರಮ್ಮ ಮನೆಯಲ್ಲಿ? ಇಲ್ಲ ಸರ್. ನೋಡಿ, ಬಾಗಿಲು ಒಳಗಡೆ ಎಂಟ್ರಿ ಆಗ್ತಿರಲ್ವ ನೀವು ಮನೆಗೆ, ಆ ದಿಕ್ಕಿಗೆ ಅಂದರೆ ಉತ್ತರಾಭಿಮುಖವಾಗಿ ಒಂದು ಮಿರರ್, ಒಂದು ಕನ್ನಡಿಯನ್ನು ಒಂದು ಇಟ್ಟು ನೋಡಿ. ಸ್ವಲ್ಪ ದಿನ ನಿಮ್ಗೆ ಅನುಕೂಲ ಆಗುತ್ತೆ. ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದು, ಕುಟುಂಬದಲ್ಲಿ ಏನಾದರೂ ಜಗಳಗಳು, ವಿರಸಗಳು ಆಗ್ತಾ ಇರೋದು, ಸುಮ್ಮನೆ ಪಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ಏನೋ ಚೆನ್ನಾಗಿರೋರನ್ನೇ ಸುಮ್ಮನೆ ಗಲಾಟೆ ಮಾಡ್ಕೊಂಡ್ಬಿಡ್ತೀರಾ, ಮತ್ತು ಜಗಳಗಳಾಗುವಂಥದ್ದೆಲ್ಲ ಈ ರೀತಿ ಇರುವಂಥ ಗೋಚರದಲ್ಲಿ ಇರುವಂಥದ್ದು. ಹಾಗಾಗಿ ಈ ಪ್ರಶ್ನೆಶಾಸ್ತ್ರ ಮತ್ತು ಕವಡೆಶಾಸ್ತ್ರದಿಂದ ನೋಡ್ತಾ ಇದ್ದರೆ ಈ ರೀತಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ತೊಂದರೆಗಳಿಂದ ನಿಮಗೂ ಕೂಡ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಿರುತ್ತೆ. ಒಂದು ಏನು ಮಾಡಬೇಕು ಅಂತಂದರೆ, ನೀವೀಗ ನಾಳೆ 27ನೇ ತಾರೀಕು ಅಮಾವಾಸ್ಯೆ ಇದೆ ನೋಡಿ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ 8 ಗಂಟೆ ಒಳಗಡೆ ನೀವೇನು ಮಾಡಬೇಕು, 8 ಗಂಟೆ ನಂತರ ಏನು ಮಾಡಬೇಕು, 27ನೇ ತಾರೀಕು ಗುರುವಾರ, 27ನೇ ತಾರೀಕು ಗುರುವಾರ 8 ಗಂಟೆ ಮೇಲೆ ನೀವೇನು ಮಾಡಬೇಕು, ಒಂದು ಮನೆಯಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆರೋಗ್ಯ ಸಮಸ್ಯೆ ಇದ್ದರೂ ಮನೆಯಲ್ಲಿ ಏನು ದೋಷಗಳಿದ್ರೂ ಕೂಡ ನಿಮಗೆ ನಿರ್ಮೂಲನೆ ಆಗುತ್ತಮ್ಮ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಭಾರತಿ ಅವರೇ. ಇನ್ನು ಕರ್ಕಾಟಕ ರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಕಟಕ ರಾಶಿ. ಇದನ್ನ ವ್ಯವಹಾರದಲ್ಲಿ ಎಚ್ಚರ ವಹಿಸಬೇಕಾಗುತ್ತೆ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರ, ವ್ಯಾಪಾರ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ವ್ಯವಹಾರ ದೃಷ್ಟಿಯಿಂದನೋ ಅಥವಾ ಯಾವುದೋ ಒಂದು ಯಾರೋ ಒಬ್ಬ ಕೆಟ್ಟ ದೃಷ್ಟಿಯಿಂದ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ತೊಂದರೆ ಆಗುವಂಥದ್ದು, ತುಂಬ ಚೆನ್ನಾಗಿ ವ್ಯಾಪಾರ ಆದರೂ ಕೂಡ ಅದರಿಂದ ಲಾಸ್ ಆಗುವಂಥದ್ದು, ಸಾಲದವರು ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ಸಹಕಾರ ಸಂಘ ಕ್ಷೇತ್ರದವರು ಕೂಡ ಉತ್ತಮ ಲಾಭಾಂಶ ಇರುವಂಥದ್ದು. ಯಾರೆಲ್ಲ ಈ ಸಹಕಾರ ಸಂಘಗಳು ನಡೆಸ್ತಾ ಇರ್ತಾರೆ ಅವ್ರಿಗೂ ಕೂಡ ಲಾಭಾಂಶ ಹೆಚ್ಚಾಗುತ್ತೆ, ಅನುಕೂಲ ಆಗುತ್ತೆ. ಇದರ ಜೊತೆ ಖರ್ಚುಗಳು ಕೂಡ ಇನ್ನಷ್ಟು ಹೆಚ್ಚಾಗುವಂಥದ್ದು. ಕರ್ಕಾಟಕ ರಾಶಿಯವರು ನೋಡ್ಕೊಳ್ಬೇಕು, ಖರ್ಚಿನ ಬಗ್ಗೆ ಕಡಿವಾಣ ಹಾಕಬೇಕಾಗುತ್ತೆ. ವೃಥಾ ವ್ಯಯವನ್ನು, ಹಣವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾ ಇದೆ ಜಾತಕ ಫಲದಲ್ಲಿ. ಹಾಗಾಗಿ ಏನಾದರೂ ಈ ದಿನ ಹಣದ ವಿಚಾರವಾಗಿ ವ್ಯವಹಾರಗಳಿದ್ರೂ ಕೂಡ ನೋಡ್ಕೊಂಡು ಜಾಗ್ರತೆಯಾಗಿ ಮಾಡ್ಕೊಳ್ಳಿ ಕಟಕ ರಾಶಿಯವರು. ಇನ್ನು ಸಿಂಹರಾಶಿಯವ್ರಿಗೆ ನೋಡಿದಾಗ ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ ನೋಡಿ, ಹಿರಿಯರ ಭೇಟಿಯಿಂದ ನೆಮ್ಮದಿ ಪ್ರಾಪ್ತಿ ಆಗುತ್ತೆ ಅಂತ ನೋಡಿ. ಯಾವಾಗ ಕೆಲವೊಂದು ವಿಚಾರಗಳಲ್ಲಿ ಇವತ್ತು ಸಿಂಹರಾಶಿಯವರು ಏನೋ ಒಂದು ವ್ಯಾಪಾರ ಉದ್ಯೋಗನ ಅಥವಾ ಒಂದು ನಿಮಗೆ ಪರ್ಸನಲ್, ನಿಮಗೆ ವೈಯಕ್ತಿಕವಾಗಿ ಏನಾದರೂ ಒಂದು ವಿಚಾರ ಇತ್ತು ಅಂತಂದರೆ ಸ್ವಲ್ಪ ಹಿರಿಯರ ಭೇಟಿ ಮಾಡಿ, ಅವರ ಮಾರ್ಗದರ್ಶನ ತಗೊಳ್ಳಿ. ನಿಮಗೆ ಅನುಕೂಲದ ದಿನ ವಾತಾವರಣ ಸೃಷ್ಟಿಯಾಗುವಂಥದ್ದು. ಕೆಲಸದಲ್ಲಿ ಕೂಡ ಅನುಕೂಲ ಆಗುತ್ತೆ, ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಅಂತ ನೋಡಿ. ಯಾವಾಗ ನೀವು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಾ ಅವಾಗ ಏನಾಗುತ್ತೆ, ನಿಮಗೆ ವಿಶೇಷವಾದ ಫಲ ಸಿಗುವಂಥದ್ದು. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಯಾವುದೇ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗ್ಬೋದು ಇವತ್ತು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಆಸ್ತಿ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಸೂಕ್ತ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತೀರಾ, ಏನಾದರೂ ಆಸ್ತಿ ವಿಚಾರವಾಗಿ ನಾವು ಪದೇ ಹೇಳ್ತಾ ಇರ್ತೀವಿ. ಯಾಕಂದರೆ ಕೆಲವೊಂದು ಆಸ್ತಿ ವಿಚಾರವಾಗಿ ಸಂಬಂಧ ಏನಾದರೂ ಕೆಡುವಂಥದ್ದು ಅಥವಾ ಆಸ್ತಿ ವಿಚಾರದಲ್ಲಿ ಏನೋ ಒಂದು ಮಾತಾಡೋಕೆ ಹೋಗಿ ಇನ್ನು ಬೇರೆ ಥರ ಆಗಿ ಕೆಲವೊಂದು ವಿಚಾರಗಳಲ್ಲಿ ವಿರಸಗಳಾಗುವಂಥದ್ದು, ಜಗಳಗಳಾಗುವಂಥದ್ದು ಇರುತ್ತೆ. ಆಸ್ತಿ ವಿಚಾರ ಅಂತ ಬಂದಾಗ ಈ ದಿನ ಕನ್ಯಾ ರಾಶಿಯವರು ಜಾಗೃತರಾಗಿ ಮಾತಾಡಬೇಕು, ವ್ಯವಹಾರ ಮಾಡ್ಕೊಳ್ಬೇಕು. ಇನ್ನು ಆರ್ಥಿಕ ಕೊರತೆ ನೀಗುವುದರಿಂದ ನೆಮ್ಮದಿ ಕೂಡ ಸಿಗುವಂಥದ್ದು. ಇನ್ನು ನೋಡಿ, ಹಣಕಾಸಿನ ವಿಚಾರವಾಗಿ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಆರ್ಥಿಕ ಕೊರತೆ ಕೂಡ ನೀಗುವಂಥದ್ದು. ಮನೆಯಲ್ಲಿ ಏನಾದರೂ ಹಣದ ಅಭಾವ ಇದ್ರೂ ಕೂಡ ನಿಮಗೆ ಅದು ನೀಗುತ್ತೆ ಅಂತ ಹೇಳ್ತಾ ಇದೆ. ನೆಮ್ಮದಿ ಆಗಿರ್ಬೋದು ಇದನ್ನ ಅಂತ ಕೂಡ ಹೇಳುವಂಥದ್ದು ಕನ್ಯಾ ರಾಶಿಯವರಿಗೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರ ಹತ್ರ ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಕೂಡ ಪರಿಹಾರವನ್ನು ಮಾಡ್ಕೊಳ್ಬಹುದಾಗಿದೆ. ಇನ್ನು ಗುರೂಜಿಯವರನ್ನ ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಅವರ ಕಚೇರಿ ಇದೆ. ಅವರ ಕಚೇರಿಗೂ ಕೂಡ ನೀವು ಭೇಟಿಯನ್ನ ನೀಡಿ ನಿಮ್ಮ ಸಮಸ್ಯೆಗಳಾಗಿರಬಹುದು ಅಥವಾ ಶುಭ ಮುಹೂರ್ತಗಳಿಗಾಗಿರಬಹುದು ಅವರನ್ನ ನೇರವಾಗಿ ಸಂಪರ್ಕ ಮಾಡಬಹುದು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಈ ದಿನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ತುಲಾರಾಶಿಯವರಿಗೆ ಈ ದಿನ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಸ್ವಂತಕ್ಕೆ ಕೆಲವೊಂದು ವ್ಯಾಪಾರ ಉದ್ಯೋಗಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅದರಲ್ಲಿ ಅಭಿವೃದ್ಧಿ ಆಗುತ್ತೆ. ನೋಡಿ, ತುಂಬ ದಿವಸದಿಂದ ಯಾವುದೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ, ಸ್ವಂತಕ್ಕೆ ಕೆಲವೊಬ್ರಿಗೆ ಯೋಚನೆ ಅಂದರೆ 2 ಥರ ಯೋಚನೆ ಮಾಡಿಬಿಡ್ತಾರೆ. ಈಗ ಏನು ಮಾಡೋದು, ಬೇರೆ ಕಡೆ ಕೆಲಸ ಮಾಡೋಣ ಅಥವಾ ಇದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂದ್ಕೊಳ್ತಾ ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆ ದಿನ ಅಂತ ಹೇಳ್ಬೋದು. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಸ್ವಂತ ವ್ಯಾಪಾರಗಳಲ್ಲಿ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಇನ್ನು ವಸ್ತುಗಳು ಕಳವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ನೋಡಿ, ನಿಮ್ಮ ಒಂದು ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗೃತವನ್ನು ವಹಿಸಬೇಕು. ಸೊ ನೀವು ಕಾರಣ ಅದು ಒಂದು ಕಳೆದು ಹೋಗುವಂಥದ್ದು ಅಥವಾ ಕಳವಾಗುವ ಒಂದು ಮುನ್ಸೂಚನೆ ಇರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ಎಚ್ಚರವಾಗಿರಬೇಕಾಗುತ್ತೆ ಇದನ್ನು ತುಲಾರಾಶಿಯವರು. ಅಂದರೆ ಹಣಕಾಸಿನ ವಿಚಾರದಲ್ಲಿ, ಯಾಕಂದರೆ ಯಾವುದೋ ಒಂದು ಹಣವನ್ನು ಯಾರಿಗೋ ಕೊಟ್ಟು ಕಳ್ಕೊಳ್ಳುವಂಥದ್ದು ಅಥವಾ ಹಣದಿಂದ ಎಲ್ಲ ಬೇರೆ ಕಡೆ ಅದು ಕಳ್ತನ ಆಗುವಂಥದ್ದು ಈ ರೀತಿ ಎಲ್ಲ ಇವತ್ತು ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ದಿನವನ್ನು ಕಳಿಬೇಕಾಗುತ್ತೆ ತುಲಾರಾಶಿಯವರು.
ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಕೆಲಸದಲ್ಲಿ ಶುಭ ಸಮಾಚಾರ ದೊರೆಯುವಂಥದ್ದು. ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಶುಭವಾಗಿರುವಂಥದ್ದು, ಅನುಕೂಲ ಆಗುತ್ತೆ. ಯಾವುದೋ ಒಂದು ಒಳ್ಳೆಯ ಒಂದು ಸಂದೇಶ ಕೂಡ ನಿಮಗೆ ಬರುವಂಥದ್ದು, ಶುಭ ಸಮಾಚಾರವನ್ನು ಕೂಡ ನೀವು ಈ ದಿನ ಕೇಳ್ತೀರಾ ಅಂತ. ಕೆಲಸದ ನಿಮಿತ್ತ ಎಲ್ಲೋ ಒಂದು ಹತ್ರ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರ್ತೀರಾ, ಅದು ಏನೋ ಒಂದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗೋಸ್ಕರ ಅದನ್ನು ಕೆಲಸ ಕಾರ್ಯಗಳು ಮಾಡಿರ್ತಾರೆ, ಅವೆಲ್ಲವಕ್ಕೂ ಕೂಡ ಶುಭ ಸಂಕೇತ ಇರುವಂಥದ್ದು, ಶುಭ ಸೂಚನೆಗಳು ಕೂಡ ಆಗುವಂಥದ್ದು ಇರುತ್ತೆ, ಅನುಕೂಲ ಆಗುತ್ತೆ. ಇದರ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತೀರ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ, ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು. ಕೆಲಸದ ನಿಮಿತ್ತ ಆಗ್ಬೋದು, ಇನ್ನು ನೀವು ನೋಡಿ ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರ ಅಂತ ಹೇಳ್ತಾರೆ. ಯಾರಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮಗೆ ಯಾರಾದರೂ ಕರೆದಿದ್ರೆ ಅಲ್ಲಿ ಹೋಗಿ ನಿಮಗೆ ಅನುಕೂಲದ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲ ಕೂಡ ಆಗಬಹುದು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುಸು ರಾಶಿಯವರಿಗೆ ನೋಡಿದಾಗ ಸ್ವಂತ ಪ್ರಯತ್ನದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಅಂತಿರು. ಧನುಸು ರಾಶಿಯವರಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು, ಸ್ವಂತ ಪ್ರಯತ್ನದಿಂದ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು. ಯಾಕೆ ಈ ಥರ ಹೇಳ್ತೀವಿ ಸ್ವಂತ ಪ್ರಯತ್ನದಿಂದ ಅಂತಂದರೆ, ನಿಮಗೆ ಯಾರನ್ನೋ ಒಬ್ಬರು ನಂಬ್ಕೊಂಡಿರ್ತೀರಾ, ಎಲ್ಲೋ ಒಂದು ಹತ್ರ ಯಾರೋ ಬೇರೆಯವರಿಗೆ ಕೆಲಸ ಮಾಡಿ ಕೇಳಿರ್ತೀರಾ. ಅದು ನೋಡಿ, ಈ ದಿನ ಕೆಲಸಗಳನ್ನು ನೀವೇ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಕೆಲವೊಂದು ವಿಚಾರಗಳಲ್ಲಿ ನಿಮ್ಗಿಂತ ಜಾಸ್ತಿ ಆ ನಾಲೆಡ್ಜ್ ಯಾರಿಗೂ ಬೇರೆಯವ್ರಿಗೆ ಇರಲ್ಲ ಆ ಒಂದು ಕೆಲಸ ಕಾರ್ಯಗಳಲ್ಲಿ. ಹಾಗಾಗಿ ನೀವೇ ಆ ಕಾರ್ಯಗಳನ್ನು ಮಾಡಿಕೊಂಡಾಗ ನಿಮ್ಮ ಸ್ವಂತ ವ್ಯಾಪಾರ ಉದ್ಯೋಗಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಏನಾಗುತ್ತೆ, ಅದರಿಂದ ಹಣದ ಒಳ ಹರಿವು ಕೂಡ ಹೆಚ್ಚಾಗುತ್ತೆ, ಅನುಕೂಲಗಳು ಕೂಡ ಆಗುವಂಥದ್ದು. ಇನ್ನು ಎಲ್ಲ ಕಾರ್ಯಗಳಲ್ಲಿ ಕೂಡ ಆಸಕ್ತಿಯಿಂದ ಕಾರ್ಯನಿರ್ವಹಿಸುವಿರಿ ಅಂತ ಹೇಳ್ತಾ ಇರುವಂಥದ್ದು. ದೊಡ್ಡ ಧನುರಾಶಿಯವರಿಗೆ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಯಾವುದೇ ಕೆಲಸ ಕಾರ್ಯ ಇದ್ರೂ ಕೂಡ ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಯಾರೆಲ್ಲ ಮಕರ ರಾಶಿಗಳು ಇರ್ತೀರ, ಮಂಗಳ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಿ ಯಾವುದೇ ಆಗಲಿ ಒಂದು ಮದುವೆ ವಿಚಾರದಲ್ಲಿ ತೊಗೋಬೋದು, ಅದು ಕೂಡ ಮಂಗಳ ಕಾರ್ಯ ಆಗಿರುವಂಥದ್ದು, ಅಥವಾ ಸಂತಾನಕ್ಕೂ ಆಗಲಿ ಅಥವಾ ಯಾವುದೇ ಒಂದು ವಿಚಾರ ಒಂದು ಶುಭ ಕಾರ್ಯ ಮಾಡಲಿಕ್ಕೆ ತುಂಬ ಪ್ರಶಸ್ತವಾದ ದಿನಗಳು ಅಂತ ಹೇಳ್ಬೋದು. ಅದರ ಬಗ್ಗೆ ಸಮಾಲೋಚನೆ ಮಾಡಿ ಅನುಕೂಲ ಆಗುವಂಥದ್ದು. ಇನ್ನು ನೆಮ್ಮದಿಯ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥ ನೋಡಿ, ಸ್ವಲ್ಪ ಮನೆಯವರ ಕುಟುಂಬದ ಜೊತೆ ಸ್ವಲ್ಪ ವಿಶೇಷವಾಗಿರಬೇಕು, ಕೋಪ ಮಾಡ್ಕೊಳ್ಬಾರ್ದು. ಕೋಪದಿಂದ ತಾಳ್ಮೆ ಕಳ್ಕೊಂಡ್ರೆ ಸ್ವಲ್ಪ ಜಗಳಗಳಾಗುವಂಥದ್ದು, ವಿರಸಗಳಾಗುವಂಥದ್ದು ಕೂಡ ಇರೋದು ಕುಟುಂಬದಲ್ಲಿ. ಹಾಗಾಗಿ ನೋಡಿಕೊಂಡು ಈ ದಿನವನ್ನು ಕಳಿಬೇಕಾಗುತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಕಾಣುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದೆ. ಯಾವುದೋ ಒಂದು ಕೆಲಸ ಇವತ್ತು ಆಗಬೇಕು ಅಂದ್ಕೊಳ್ತಾ ಇರ್ತೀರ, ಸ್ವಲ್ಪ ತಡ ಆಗುತ್ತೆ. ತಡವಾದರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗ್ಬೋದು. ಸ್ವಲ್ಪ ಅದು ಏನಾಗುತ್ತೆ ಅಜಾಗರೂಕತೆಯಿಂದನೋ ಅಥವಾ ಯಾವುದೋ ಒಂದು ವಿಚಾರದಾಗಿ ಸ್ವಲ್ಪ ತಡ ಆಗ್ಬೋದು, ಅದರಿಂದ ಅಡೆತಡೆಗಳು ಕೂಡ ಬರುತ್ತೆ. ನೋಡ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋ ನಿರೀಕ್ಷಿತ ಧನಲಾಭ ಕೂಡ ಸಾಧ್ಯತೆ ಇರುವಂಥದ್ದು. ಯಾವಾಗ ನಾವು ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ ನೋಡಿ, ನಿರೀಕ್ಷಿತ ಧನಲಾಭ ಕೂಡ ನಿಮಗೆ ಇರುವಂಥದ್ದು. ಅಂದರೆ ಹಣ ಬರುವಂತಹ ಅವಕಾಶಗಳು ಕೂಡ ಇದನ್ನು ಹೆಚ್ಚಾಗಿರುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ನೌಕರರಿಗೆ ಹೆಚ್ಚಿನ ಅಧಿಕಾರ ದೊರೆಯುತ್ತದೆ ಅಂತೇಳಿ. ಯಾರೆಲ್ಲ ಮೀನರಾಶಿಯವರು ನೌಕರರು ಇರ್ತೀರಾ, ಇನ್ನೂ ಸ್ವಲ್ಪ ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತಹ ಅಧಿಕಾರ ಸಿಗುವಂತಹ ನಿರೀಕ್ಷೆ ಕೂಡ ಇದನ್ನು ನೀವು ಮಾಡ್ಬೋದು. ಇನ್ನು ವ್ಯಾಪಾರಿಗಳಿಗೆ ಉತ್ತಮ ಲಾಭ ಕೂಡ ದೊರಕುವಂಥದ್ದು. ಯಾರೆಲ್ಲ ಮೀನರಾಶಿಗಳು ಇರ್ತಾರೆ, ವ್ಯಾಪಾರಿಗಳು ಕೂಡ ಧನಲಾಭ ಇರುತ್ತೆ, ಉತ್ತಮ ಲಾಭಾಂಶ ಕೂಡ ಇದನ್ನು ನೀವು ಎದುರು ನೋಡ್ಬೋದಾಗಿದೆ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ಇಂದಿನ ದಿನದ ವಿಶೇಷತೆಯಲ್ಲಿ ಶುಕ್ರ ಗ್ರಹದ ಪೂಜೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಇನ್ನು ಶುಕ್ರ ಗ್ರಹವನ್ನು ನಾವು ಅಲಂಕಾರಿಕ ಗ್ರಹ ಅಂತ ಹೇಳ್ತೀವಿ. ಅಂದರೆ ಭೂಮಿ ತಗೋಬೇಕು, ಒಂದು ಭೂಮಿಯಲ್ಲಿ ಒಂದು ಮನೆ ಕಟ್ಟಬೇಕು ಅಂದರೂ ಕೂಡ, ಮನೆಯಲ್ಲಿ ಒಂದು ಅಲಂಕಾರಿಕ ವಸ್ತು ಇಡಬೇಕಾದ್ರೂ ಕೂಡ ನಾವು ಶುಕ್ರ ಗ್ರಹ ಜಾತಕದಲ್ಲಿ ಬಲಿಷ್ಠನಾಗಿರಬೇಕು ಅಂತ ಹೇಳುತ್ತೆ. ಅಥವಾ ಶುಕ್ರ ಗ್ರಹ ಏನಾದರೂ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದರೆ ಏನಾಗುತ್ತೆ, ಭೂಮಿ ಕಳೆದುಕೊಳ್ಳುವಂಥದ್ದು. ಅಥವಾ ನೋಡಿ, ಒಂದು ಸೈಡ್ ತೊಗೊಂಡ್ರೂ ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ. ಈ ರೀತಿ ಎಲ್ಲ ತೊಂದರೆಗಳು ಏನಾದರೂ ನಿಮಗೆ ಆಗ್ತಾ ಇದ್ರು, ಹಣಕಾಸಿನ ವಿಚಾರದ ಬಗ್ಗೆ ತೊಂದರೆ ಆಗ್ತಾ ಇತ್ತು ಅಂದರೆ ಶುಕ್ರ ಗ್ರಹವನ್ನು ಓಂ ಶುಕ್ರಾಯ ನಮಃ ಅನ್ನೋ ಮಂತ್ರವನ್ನು ದಿನನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮೊದಲು ಜಪವನ್ನು ಮಾಡಿ ಒಂದು ದೀಪವನ್ನು ಹಚ್ಚಿ ಮನೆಯಲ್ಲಿ ಒಂದು ಗೃಹ ಏನು ದೇವರ ಮನೆಯಲ್ಲಿ ಕೂತ್ಕೊಂಡು ಇದನ್ನು ಜಪ ಮಾಡಬೇಕು. 18 ಬಾರಿ ಅನುಕೂಲ ಆಗುತ್ತೆ. ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿದ್ದರೂ ಕೂಡ ಶುಭ ಫಲವನ್ನು ಕೊಡ್ತೇನೆ ಅಂತ ಕೂಡ ಹೇಳ್ಬೋದು. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.